ಬೈಲೊಂಗಲ್ ಉಪ ವಿಭಾಗದ ಕಿತ್ತೂರು ವೃತ್ತದ ದೊಡ್ವಾಡ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕೊಲೆ ಪ್ರಕರಣವನ್ನು ಭೇದಿಸಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು, ಮೃತ ಫಕೀರಪ್ಪ ಮಲ್ಲಪ್ಪ ಕಿರಿಕಸಾಲಿ ವಯಸ್ಸು 38 ಮೇ 29ರಂದು ಮೃತದೇಹ ದೊಡ್ವಾಡ್ ಗ್ರಾಮದ ಜಮೀನುವೊಂದರಲ್ಲಿ ಪತ್ತೆಯಾಗಿದೆ. ಮೃತ ಫಕೀರಪ್ಪ ಆರಂಭದಲ್ಲಿ ಅನುಮಾನಾಸ್ಪದ ಸಾವನ್ನಪ್ಪಿರುವುದಾಗಿ ನಮ್ಮ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡರು. ಈ ಕೊಲೆ ಪ್ರಕರಣದ ಬಗ್ಗೆ ತನಿಖೆ ಕೈಗೊಂಡಾಗ ಬೇರೆ ಸ್ವರೂಪ ಪಡೆದುಕೊಂಡಿತ್ತು. ಮೃತನ ಪತ್ನಿ ನೀಡಿದ ದೂರಿನ ಮೇರೆಗೆ ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು ಇನ್ನಿತರ ಸಾಕ್ಷಿ ಆಧಾರಗಳ ಪರಿಶೀಲನೆಯ ನಂತರ ಇದು ಕೊಲೆ ಪ್ರಕರಣ ಎಂಬುದು ಬೆಳಕಿಗೆ ಬಂದಿದೆ ಎಂದರು. ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೇ 29ನೇ ತಾರೀಕು ಒಂದು ಡೆಡ್ ಬಾಡಿ ಒಂದು ಜಮೀನಲ್ಲಿ ಹುದುಕೇರಿ ಮತ್ತು ದೊಡ್ಡವಾಡ 2 ಗ್ರಾಮದ ಬಾರ್ಡ್ರ್ ಮಧ್ಯದಲ್ಲಿರೋ ಒಂದು ಜಮೀನಲ್ಲಿ ಡೆಡ್ ಬಾಡಿ ಒಂದು ಸಿಕ್ಕಿದೆ. ಆ ಡೆಡ್ ಬಾಡಿಯಲ್ಲಿ ಸ್ಟಾಬಿಂಗ್ ಇಂಜರಿಯೋ ಯಾವುದು ಕಾಣ್ತಾ ಇಲ್ಲ, ಕಾಲು ಮಾತ್ರ ಭಾಳಷ್ಟು ಟ್ವಿಸ್ಟ್ ಆಗಿದೆ. ಸೊ ಯಾರು ಡೆಡ್ ಬಾಡಿ ಅಂದರೆ ಚೆಕ್ ಮಾಡೋ ಸಂದರ್ಭದಲ್ಲಿ ಅದು ಫಕೀರಪ್ಪ ಎಂಬುದು ಕಂಡು ಬಂದಿರ್ತದೆ. ಸೊ ಫಕೀರಪ್ಪ ಇವರು 38 ವರ್ಷ, ಇವರು ಹೋಟೆಲಲ್ಲಿ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು ಮಾಡ್ಕೊಂಡಿರ್ತಾರೆ. ಸೊ ಈ ಫಕೀರಪ್ಪ ವೈಫ್ ಇಂತಾಗ ನನ್ನ ಗಂಡನ ಮೃತಪಟ್ಟಿರೋದು 38 ವರ್ಷ, ಯಾವುದೇ ಕಾಯಿಲೆ ಯಾವುದೂ ಇಲ್ಲ, ಕಾಲು ತಿರುಗಿಸಿರ್ತದೆ, ಡೌಟ್ ಇದೆ ಅಂದ್ರೆ ಕೇಳಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಸೊ ಬಟ್ ಇಂಜುರೀಸ್ ವಿಸಿಬಲ್ ಆಗಿ ಕಾಣುವುದಕ್ಕೆ ಯಾವುದು ಕಂಡು ಇಲ್ಲ. ಕಾಲಲ್ಲಿ ದೊಡ್ಡ ಇಂಜುರೀಸ್, ಕಾಲು ಕಂಪ್ಲೀಟಾಗಿ 180 ಡಿಗ್ರಿ ಮಟ್ಟಕ್ಕೆ ಟ್ವಿಸ್ಟ್ ಮಾಡಿ ಇರುವುದು ಕಂಡು ಬಂದಿರುತ್ತದೆ. ಸೊ ಅದನ್ನು ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅದು ಸುಮಾರು ಬೆಳವಾಡಿಲಿಂದ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಇರುವ ಒಂದು ಜಮೀನಲ್ಲಿ ಸಿಕ್ಕಿದೆ. ಇನಿಷಿಯಲಿ ಎಲ್ಲ ಆ್ಯಂಗಲಲ್ಲಿ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮಗೆ ಲೀಡ್ಸ್ ಸ್ವಲ್ಪ ಕಮ್ಮಿ ಇತ್ತು. ದೆನ್ ಅವರು ಹಿನ್ನೆಲೆಯನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಮೇ 15ನೇ ತಾರೀಕು ಹಾಲಪ್ಪ ಸಗದೇವಪ್ಪ ಜಾವಳಿ ಇವರ ಕಡೆ ಒಂದು, ನಾನು ಕುರಿ ಮೇಯಿಸೋಕ್ಕೆ ನಿಮ್ಮ ಜೊತೆಗೆ ಬರ್ತೀನಂದರೆ ಹೇಳಿಬಿಟ್ಟು ಇವರ ಜೊತೆಗೆ ಒಂದು 10,000ವನ್ನು ಇಸ್ಕೊಂಡಿರ್ತಾರೆ. ಇವರು ಹುದುಕೇರಿ ವಿಲೇಜ್ ಅವರು. ಇವರ ಕಡೆ ಒಂದು 10,000 ಇಸ್ಕೊಂಡು ಕುರಿ ಮೇಯಿಸೋಕ್ಕೆ ಬರ್ತೀನಂದ್ರೆ ಒಪ್ಕೊಂಡಾದ್ಮೇಲೆ ಸ್ವಲ್ಪ ದಿವಸ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ನಂತರ ವೈಫ್ ಬಂದ್ಬಿಟ್ಟು ನನ್ನ ಗಂಡನ ಯಾಕೆ ಇಲ್ಲಿ ಕುರಿ ಮೇಯಿಸೋಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಗಂಡನನ್ನು ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ 28ನೇ ತಾರೀಕು ಅದು ಮುಗಿದೋಗಿ ಒಂದು 8-10 ದಿವಸ ಆದಮೇಲೆ 28ನೇ ತಾರೀಕು ಸಾಯಂಕಾಲ ಮೃತಪಟ್ಟಿರುವ ಫಕೀರಪ್ಪ ಹಣ ಕೊಟ್ಟಿರುವ ಹಾಲಪ್ಪ ಸಗದೇವಪ್ಪನ್ನು ಮತ್ತೆ ಭೇಟಿ ಮಾಡ್ತಾರೆ. ಒಂದು ಕುಡಿಯೋದಕ್ಕೆ ಮತ್ತು ಆಲ್ರೆಡಿ 10,000 ತೊಗೊಂಡಿರ್ತಾರೆ. ಕುಡಿಯೋದಕ್ಕೆ ಇನ್ನೂ ಸ್ವಲ್ಪ ಹಣ ಕೊಡಿ ಅಂದರೆ ಇರುವಾಗ ಕುಡಿಯೋದಕ್ಕೆ ಸ್ವಲ್ಪ ಹಣ ಕೊಡಿ, ನಾನು ಮತ್ತು ಕುರಿ ಮೇಯಿಸೋಕ್ಕೆ ಬರ್ತೀನಿ ಅಂದರೆ ಇರುವಾಗ ಹಾಲಪ್ಪ ಹಣವನ್ನು ಕೊಡ್ತಾನೆ. ಹಾಲಪ್ಪ ಜೊತೆಗೆ ಅವತ್ತು ಮಂಜುನಾಥ್ ಪುಂಡಲಿಕಪ್ಪ ತಲ್ವಾರ್ ದೊಡ್ಡವಾಡ ವಿಲೇಜ್, ಇವನು ಕೂಡ ಜೊತೆಗೆ ಬೈಕಲ್ಲಿ ಹೋಗಿರ್ತಾನೆ. ಆಯಿತು, 3 ಜನ ಸರಿ ಕುರಿ ಮೇಯಿಸೋಕ್ಕೆ ಹೋಗೋಣ ಅಂದರೆ ಲಿಕ್ಕರ್ ಎಲ್ಲ ತೊಗೊಂಡು 3 ಜನ ಗಾಡಿಯಲ್ಲಿ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಕುರಿ ಮೇಯಿಸ್ತಾ ಇರೋದು ಅರ್ಜುನ್ ಲಕ್ಕಪ್ಪ, ಚನ್ನಪ್ಪ ಗೊಲ್ಲ. ಈ 3 ಜನ ಮತ್ತು ಫಕೀರಪ್ಪ 4 ಜನ ಸೇರಿ ಅಲ್ಲಿ ಜಮೀನಲ್ಲಿ ಕುಡಿತಾ ಇರ್ತಾರೆ. ಕುಡಿತಾ ಇರೋ ಸಂದರ್ಭದಲ್ಲಿ ಗಲಾಟೆ ಆಗ್ತದೆ. ನೀವು 10,000 ಕೊಟ್ಟಿರೋದು ಕೊಟ್ಟಿಲ್ಲ ಮತ್ತು ಬಂದಿಲ್ಲ, ವಾಪಸ್ ಕೆಲಸಕ್ಕೂ ಬಂದಿಲ್ಲ ಅಂದರೆ ಹೇಳಿ ಗಲಾಟೆ ಮಾಡೋ ಸಂದರ್ಭದಲ್ಲಿ ಈ ಫಕೀರಪ್ಪನು ಮತ್ತು ಅವ್ರಿಗೆ ಗಲಾಟೆ ಆಗುತ್ತದೆ. ಕೆಟ್ಟದಾಗಿ ಬೈತಾರೆ ಮತ್ತು ಅದು ಹೊಡೆದಾಟಕ್ಕೆ ಶುರು ಆದಮೇಲೆ ಕೊಡ್ಲಿಯನ್ನು ಹಿಂಭಾಗದಿಂದ ಫಸ್ಟು ಹೊಡೀತಾರೆ. ಒಂದು ಕಡೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಫಕೀರಪ್ಪ ಬೇರೆ ಕಡೆ ಬಂದಾದ್ಮೇಲೆ ಮತ್ತೆ ಬಂದು ಹೊಡೀತಾರೆ ಮತ್ತು ಕಾಲನ್ನು ತಿರುಗಿಸಿ ಟ್ವಿಸ್ಟ್ ಮಾಡ್ತಾರೆ. ಇಂಜುರೀಸ್ ಎಲ್ಲ ಕೂಡ ಫೋರ್ಸ್, ತುಂಬ ಸ್ಟ್ರಾಂಗ್ ಫೋರ್ಸ್ ಇರುವ ರಿಬ್ಸ್ ಒಡೆದು ಹೋಗುವ ರೀತಿಯಲ್ಲಿ ಒಂದು ಇಂಜುರೀಸ್ ಆಗಿರುತ್ತದೆ. ಸುಮಾರು ಒಂದು 4-5 ಕಡೆ, ಒಂದು ಕಡೆ ಹೊಡೆದಾದ್ಮೇಲೆ ಇವರು ಬೇರೆ ಕಡೆ ಬರೋದು, ಬೈಯೋದು ಮತ್ತು ಅವರು ಬಂದು ಹೊಡೆಯೋದು, ಇದೇ ರೀತಿಯಲ್ಲಿ ಸುಮಾರು 200 ಮೀಟರ್ ದೂರ ಊಟ ಮಾಡಿ ಕುಡಿದು ಸ್ಥಳದಿಂದ ಒಡೆದು ಒಂದು 200 ಮೀಟರ್ ದೂರ 5 ಕಡೆ ಅವನು ಹೋಗುವಾಗ ಹೊಡೆದಿರ್ತಾರೆ. ಸೊ ಅದನ್ನು ಕಂಡುಹಿಡಿದಿದ್ದೀವಿ. ಅಕ್ಯೂಸ್ಡ್ 3 ಜನವನ್ನು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಈ ಕೇಸಲ್ಲಿ ವಿಚಾರಣೆಯನ್ನು
ಕಿತ್ತೂರು ಇನ್ಸ್ಪೆಕ್ಟರ್ ಶಿವಾನಂದ್ ಅವರು ನಡೆಸ್ತಾ ಇದ್ದಾರೆ ಮತ್ತು ಬೈಲೊಂಗಲ್ DSP ಸೂಪರ್ವಿಷನಲ್ಲಿ ಈ ಕೇಸನ್ನು ಕಂಪ್ಲೀಟ್ ಆಗಿ ಪತ್ತೆ ಮಾಡಲಾಯಿತು. ಎಲ್ಲ ಅಕ್ಯೂಸರು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಸೊ ಇವರು ಬೆಳವಾಡಿ ಗ್ರಾಮದಲ್ಲಿ ಇರ್ತಾರೆ. ಸೊ ಇವರು ಬೆಳವಾಡಿಯಲ್ಲಿ ಒಂದು ಹೋಟೆಲಲ್ಲಿ ಕೂಡ ಕೆಲಸ ಮಾಡ್ಕೊಂಡಿರ್ತಾರೆ. ವಿಕ್ಟಿಮ್ ಫಕೀರಪ್ಪ. ಯಾವುದು 15ನೇ ತಾರೀಕು ಒಂದು 10,000 ಇಸ್ಕೊಂಡು ಒಂದು 3-4 ದಿವಸ ಅಲ್ಲಿ ಜೊತೆಗೆ ಕುರಿ ಕಾಯಿಸ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಹೆಂಡತಿ ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ನನ್ನ ಗಂಡನ ಯಾಕೆ ಕುರಿ ಮೇಯಿಸೋದಕ್ಕೆ ಕರೀತಾ ಇದ್ದಾನೆ ಅಂದರೆ ಹೇಳಿಬಿಟ್ಟು ಅದಾದಮೇಲೆ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವನು ಬೇರೆ ಬೇರೆ ಕೆಲಸ ಫಕೀರಪ್ಪ ಬೇರೆ ಬೇರೆ ಕೆಲಸಕ್ಕೆ ಹೋಗೋದು ಕಂಡು ಬಂದಿರ್ತದೆ. ಸೊ ಹೆಂಡತಿ ಬಂದು ಬಿಡಿಸ್ಕೊಂಡು ಹೋಗಿ ಮತ್ತು ವಾಪಸ್ ಇವನು ಭೇಟಿ ಮಾಡೋ ಸಂದರ್ಭದಲ್ಲಿ ಮತ್ತು ಹಣ ಕೊಡಿ ಅಂದರೆ ಹೇಳಿಬಿಟ್ಟು ಅದೇ ಸೇಮ್ ಟೀಮ್ ಜೊತೆಗೆ ಹೋಗೋ ಸಂದರ್ಭದಲ್ಲಿ ಇಂಥ ಘಟನೆ ಉಂಟಾಗಿದೆ. ಇಲ್ಲ, ಇದು ಒಂದು 10,000 ಕುರಿ ಕಾಯಿಸೋದಕ್ಕೆ 10,000 ಕೊಟ್ಟಿರ್ತಾರೆ. ಆ 10,000 ವಾಪಸ್ಸು ಕೊಟ್ಟಿಲ್ಲ, ಕುರಿ ಕಾಯೋದಕ್ಕೂ ಬಂದಿಲ್ಲ ಅಂದರೆ ಹೇಳಿಬಿಟ್ಟು ಕುಡಿದು ಗಲಾಟೆ ಮಾಡಿಕೊಂಡು ಹೊಡೆದಾಟ ಆಗಿರ್ತದೆ. ಕೊಲೆ ಪ್ರಕರಣಕ್ಕೆ ಬೆನ್ನು ಬಿದ್ದ ಪೊಲೀಸರು ತನಿಖೆಯಲ್ಲಿ ಹಾಲಪ್ಪ, ಸಹದೇವಪ್ಪ ಜವಳಿ, ಮಂಜುನಾಥ್ ಪುಂಡಲೀಕ ತಳವಾರ ಹಾಗೂ ಅರ್ಜುನ್ ಲಕ್ಕಪ್ಪ ಚೂನಪ್ಪಗೋಳಿ ಎಂಬುವರು ಮೂವರನ್ನು ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಮೃತ ಫಕೀರಪ್ಪ ಅವರು ಆರೋಪಿಗಳ ಬಳಿ ಕುರಿ ಕಾಯುವ ಕೆಲಸಕ್ಕೆ ಸೇರಿ 10,000 ಮುಂಗಡ ಹಣ ಪಡೆದಿದ್ದರು. ಬಳಿಕ ಕೆಲಸ ಬಿಟ್ಟು ಮನೆಗೆ ತೆರಳಿದ್ದರಿಂದ ಆರೋಪಿಗಳು ಮತ್ತು ಮೃತನ ನಡುವೆ ಮೈಮನಸ್ಸು ಉಂಟಾಗಿತ್ತು ಎಂದು ತನಿಖೆಯ ವೇಳೆ ತಿಳಿದು ಬಂದಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।